ಕಾಂಗ್ರೆಸ್ಲಿರೋದು. ಸರ್, ಈಗ ಮೈಸೂರಿಗೆ ಪ್ರಜ್ಞಾವಂತರ ನಗರಿ ಅನ್ನೋದು ಕೂಡ ಒಂದಿತ್ತು ಸರ್. ಈಗ ಆ ಮೈಸೂರು ಸುತ್ತಮುತ್ತ ಈ ರೀತಿ ಕೋಮುಗಲಭೆ, ಒಂದು ರೀತಿ ಪ್ರಚೋದನಾಕಾರಿ ಭಾವನಾತ್ಮಕ ಇಶ್ಯೂಗಳು ಮುನ್ನೆಲೆಗೆ ಬರ್ತಾ ಇದಾವೆ. ಜನ ಎಲ್ಲ ವಾಚ್ ಮಾಡ್ತಾ ಇದ್ದಾರೆ, ಜನರೆಲ್ಲ ಯಾರ್ಯಾರು ಏನೇನು ಅಂತ ನೋಡ್ತಾ ಇದ್ದಾರೆ. ಅಲ್ಟಿಮೇಟ್ಲಿ ಮೈಸೂರು ಸೌಹಾರ್ದತೆಯ ನಾಡು, ಸಾಂಸ್ಕೃತಿಕ ಬೀಡು. ಅದು ಯಾರು ಬಂದರೂ ಏನೂ ಅಲುಗಾಡಿಸೋಕ್ಕಾಗಲ್ಲ. ಪೀಪಲ್ ವಿಲ್ ರಿಮೈನ್ ಕಾಮ್, ಪೀಸ್ ಆ್ಯಂಡ್ ದೇ ವಿಲ್ ಲೀವ್ ವಿತ್ ಹಾರ್ಮನಿ. ಸರ್, ಈ ಥರ ಘಟನೆಗಳು ಯಾಕೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ತಮಗೆ? ಯಾಕಂದ್ರೆ ಇದೊಂದೇ ಅಲ್ಲ, ಈ ಭದ್ರಾವತಿಯಲ್ಲಿ ಗಣೇಶನ ಮೆರವಣಿಗೆ ಮೇಲೆ ಉಗಿಯುವಂಥ ಕೆಲಸ ಆಗಿದೆ. ಬಾಲ್ ಗಂಗಾಧರ್ ಅವರು ಮಹಾರಾಷ್ಟ್ರದಲ್ಲಿ ಗಣಪತಿ ಇದು ಮಾಡಿದ್ದೇನೆ ಹಿಂದೂಗಳ ಒಂದು ಸಂಘಟನೆಗೆ ಅಲ್ವಾ. ಸೊ ಎಲ್ಲೋ ಒಂದು ಕಡೆ ಇವರು ಆ ಉದ್ದೇಶನ ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ BJP RSS ಪ್ರಯತ್ನ ಮಾಡ್ತಾಯಿದೆ. ಅದಕ್ಕೆ ಅವರು ಮಧ್ಯೆ ತುಪ್ಪ ಸುರಿತಾ ಇರ್ತಾರೆ. ಸರ್, ಈಗ ನಾಳೆ ಎಲ್ಲ BJP ಅವರೆಲ್ಲ ಮದ್ದೂರು ಚಲೋ ಇಟ್ಕೊಂಡಿದ್ದಾರೆ ಸರ್. ಮದ್ದೂರಲ್ಲಿ ಹೋಗಿ ಏನೋ ದೊಡ್ಡ ಪ್ರತಿಭಟನೆ ಮಾಡ್ತಾರೆ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಕೆಲಸ ಮಾಡ್ತೀವಿ ಅಂತಲೇ ಹೇಳ್ತಿದ್ದಾರೆ. ಇಲ್ಲಿ ಯಾರೋ ಕಿಡಿಗೇಳು ಮಾಡೋದಕ್ಕೆ ಸರ್ಕಾರಕ್ಕೆ ಏನು ಬಿಸಿ ಮುಟ್ಟಿಸಿ, ಇವ್ರು ಸುಮ್ಮನೆ ಇದ್ರೆ ಎಲ್ಲ ಸರಿ ಆಯ್ತದೆ. ಸುಮ್ಮನೆ ಅವ್ರ ಮನೇಲಿ ಇದ್ದರೆ ಗೌರ್ಮೆಂಟ್ ನೋ ಹೌ ಟು ಹ್ಯಾಂಡಲ್ ದಿ ಸಿಚುವೇಶನ್. ನೋಬಡಿ ಕ್ಯಾನ್ ಟೇಕ್ ಎ ಲಾ ಆ್ಯಂಡ್ ಆರ್ಡರ್ ಇನ್ ಟು ದೇರ್ ಹ್ಯಾಂಡ್. ಅಲ್ಲ ಸರ್, ಇವ್ರು ಹೋಗಿ ಅಲ್ಲಿ ಆಮೇಲೆ ಭಾಷಣ ಮಾಡೋಂಥದ್ದು ಅದು ಕೂಡ ಒಂದು ರೀತಿ ಪ್ರಚೋದನಾತ್ಮಕ ಮಾಡ್ದಂಗೆ ಆಗುತ್ತಲ್ಲ ಸರ್. ಅದು ಹೇಳಿದೀವಿ, ನಾವು ಹೇಳಿದ್ದೀವಿ ಸರ್. ತಾವು ಸರ್ಕಾರದಿಂದ ಆಕ್ಷನ್ ತಗೊಬೇಕಲ್ಲ ಸರ್. ಡೆಫಿನೆಟ್ಲಿ ಸರ್. ಯಾರ್ಯಾರು ಕಾನೂನು ಭಂಗಕ್ಕೆ ತೊಡಕಾಗೋ ರೀತಿ ನಡ್ಕೋತಾರೆ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಐ ಅಪೀಲ್ ಆಲ್ ಆಫ್ ದೆಮ್ ಟು ರಿಮೈನ್ ಕಾಮ್. ಸರಿ, ಭೋವಿ ನಿಗಮದ ರಾಜೀನಾಮೆ ಇಸ್ಕೊಂಡ್ರಿ, ತನಿಖೆ ಏನಾದ್ರು ಮಾಡ್ತೀರಾ ಅಲ್ಲಿ ನಡೆದಿರ್ತಕ್ಕಂಥ ಅಕ್ರಮದ ಬಗ್ಗೆ? ಅಲ್ಲಿ ಅವ್ರು ಕೊಟ್ಟರೆ ನಾವು ಖಂಡಿತವಾಗಿ ಏನು ಎನ್ಕ್ವೈರಿ ಮಾಡ್ತೀವಿ. CMಗೆ ಕೊಟ್ಟಿದ್ದಾರೆ ಸರ್ ಅವರು. ತನಿಖೆ ಎಲ್ಲ ಆದ ನಂತರದಲ್ಲಿ ರಾಜೀನಾಮೆ ಅಂಗೀಕಾರ ಮಾಡಿ ಅಂತಂದೇಳಿ ಹೇಳಿದ್ದಾರೆ. ಆಮೇಲೆ ಅದರ ಭೋವಿ ವೆಂಕಟೇಶ್ ಮೌರ್ಯ ಅನ್ನುವಂಥವ್ರು ಆರೋಪ ಮಾಡಿದ್ದಾರೆ. ಈ ಒಂದು ಆರೋಪ ಮಹದೇವಪುರ ಅದಿಂದಲ್ಲಿ ಬರುತ್ತೆ. ಈ ಪ್ರೆಸಿಡೆಂಟ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಅವರು ಅಧ್ಯಕ್ಷರಿಗೆ ಹೇಳಿದ್ದಾರೆ. ಅವ್ರಿಗೆ ದಾಖಲಾತಿ ಕೊಟ್ಟರೆ ತನಿಖೆ ಮಾಡ್ತೀವಿ, ಯಾರು ತಪ್ಪಿಸಿದ್ರೆ ಕ್ರಮ ತಗೋತೀವಿ.